ನಮಸ್ಕಾರ ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ. ನಿನ್ನೆ ದಿನ ನಾನು 3 ಕಿಲೋಮೀಟ್ರು ಪ್ಲಸ್ 3 ಕಿಲೋಮೀಟ್ರ್ ಒಟ್ಟು 6 ಕಿಲೋಮೀಟರ್ ಪೆಡಲ್ ಮಾಡಿದ್ದೀನಿ ಸೈಕಲ್ನ. ಡೇ 3 ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ನಾನು 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಮೊದಲೇ ಹೇಳ್ದಾಗೆ ಒಂದು ಲೋಟ ಬಿಸಿನೀರನ್ನ ಕುಡಿದು ಮಾಮೂಲಿ ರೆಡಿಯಾಗಿ ಸೈಕಲ್ನ ಹೊರಗಡೆ ತೊಗೊಂಡೆ. ಮಾಮೂಲಿ ಸೇಮ್ ರೂಟ್, ಕಿಕ್ಕೇರಿಂದ ಕ್ಯಾರ್ಪಡೆಗೆ ಹೋಗುವಂಥ ಒಂದು ರೋಡಲ್ಲಿ ನಾನು ಸೈಕಲ್ನ ಪೆಡಲ್ ಮಾಡೋದಕ್ಕೆ ಶುರು ಮಾಡಿದೆ. ಶುರು ಮಾಡ್ಬೇಕಾದ್ರೆ ನಿಮಗಾಗಲೇ ತಿಳಿಸ್ದಾಗೆ ನಾರ್ಮಲಾಗಿ 1 ಕಿಲೋಮೀಟರ್ ಯಾವುದೇ ರೀತಿ ಅಪ್ಪು ಇಲ್ಲ ಡೌನ್ ಇಲ್ಲ, ಒಂದು ನಾರ್ಮಲ್ ರೋಡ್, ಅಲ್ಲಿ ಫ್ಲ್ಯಾಟ್ ಆಗಿರುತ್ತೆ. ಆ ರೋಡಲ್ಲಿ ನಾರ್ಮಲಾಗಿ ನಾನು ಹೋಗಿದ್ದೀನಿ. ಮಾಮೂಲಿ ಅಪ್ಪಿದೆ. ನೆಕ್ಸ್ಟ್ 1 ಕಿಲೋಮೀಟರ್ ನಾರ್ಮಲಾಗಿ ನೆನ್ನೆಗಿಂತ ಸ್ವಲ್ಪ ಬೇಗ ನಾನು ಅಪ್ಪನ್ನು ಹತ್ತಿಸ್ದೆ. ನೆಕ್ಸ್ಟು ಆರ್ಚ್ ಬಂತು. ಆರ್ಚಿಂದ ಡೌನ್, ನೀವು ಹೇಳ್ದಾಗೆ ಆ ಡೌನಲ್ಲಿ ಕಂಪ್ಲೀಟ್ ನಾನು ಸ್ಪೀಡಲ್ಲೇ ಮೂವ್ ಆದೆ. ಮತ್ತು ಮುಂದೆ 1 ಕಿಲೋಮೀಟ್ರ್ ಆಗ್ತಿದ್ದಂಗೆ ಮತ್ತೆ ಬಂತು. ಆದರೆ ನಾನು ಅಪ್ಪ ಹತ್ತಿಸ್ಲಿಲ್ಲ ಈ ಸಲನೂ. ಯಾಕೋ ಬೇಡ ಅನ್ನಿಸ್ತು. ಈ ಸಲ ನಾನು ಅಪ್ ಯಾಕೆ ಹತ್ತಿಸ್ಲಿಲ್ಲ ಅಂತ ಹೇಳಿದ್ರೆ, ನಾನು ರಿಟರ್ನ್ ಬರಬೇಕಾದ್ರೆ ನಾವು 1 ಕಿಲೋಮೀಟ್ರ್ ಅಪ್ ಸಿಗುತ್ತೆ. ನೆನ್ನೆ ನಾನೇನು ಮಾಡಿದೆ, ಆ ಅಪ್ನ ಹತ್ಸೋಕ್ಕಾಗಲಿಲ್ಲ. ನಾನೇನು ಮಾಡಿದೆ, ತಳ್ಕೊಂಡು ಬಂದಿದ್ದೀನಿ. ಇವತ್ತೇನಾದ್ರು ಮಾಡಿ ಅಪ್ನ ಹತ್ಸೋಣ ಅಂತ ಹೇಳಿ ನಾನು ಮುಂದೆ ಹೋಗಲಿಲ್ಲ. ಆ 3 ಕಿಲೋಮೀಟ್ರಿಗೆ ನಾನು ಸ್ಟಾಪ್ ಮಾಡಿ ಮತ್ತೆ ರಿಟರ್ನ್ ಬಂತು. ನಾನು ಮಾಮೂಲಿ ನಾರ್ಮಲಾಗಿ ನಾನು ಗೇರ್ನ ಶಿಫ್ಟ್ ಮಾಡಿ 1ನೇ ಗೇರ್ ಹಾಕಿ ನಾನೇನು ಮಾಡಿದೆ, ಅಪ್ಪನ್ನು ಈಸಿಯಾಗಿ ಹತ್ತಿಸ್ದೆ. ಯಾವುದೇ ರೀತಿ ಪ್ರೆಷರ್ ಕೊಡಲಿಲ್ಲ ನನ್ನ ಕಾಲಿಗೆ. ಅಂದರೆ ಪ್ರೆಷರ್ ಕೊಟ್ಟು ನಾನು ಪೆಡಲ್ನ ಮಾಡಲಿಲ್ಲ. ಹಾಗೇನಾದ್ರು ಮಾಡಿದರೆ ನನಗೆ ಪೇಯ್ನ್ ಬರ್ತಿತ್ತು. ಅಲ್ಲಿ ಮಾಡಲಿಲ್ಲ. ನಾರ್ಮಲಾಗಿ ಅಪ್ಪು ಹತ್ತುತ್ತೆ ಆರಾಮಾಗಿ. ನಂತರ ಡೌನಲ್ಲಿ ಈಸಿಯಾಗಿ ನೀವು ನೋಡ್ಬೋದು ಯಾವ ರೀತಿ ಅಂತ. ಈಸಿಯಾಗಿ ಬಂದು ನಾರ್ಮಲಾಗಿ ಏನು ಮಾಡಿದ್ದೀನಿ, ನಾನು ಮನೇನ ತಲುಪಿದ್ದೀನಿ ನಾನು. ಇಷ್ಟು ನನ್ನ ಈ ದಿನದ ಸೈಕ್ಲಿಂಗ್ ಅನುಭವ. ಅದು ನಾಳೆ ಒಂದು ಟಾರ್ಗೆಟ್ ಇಟ್ಟಿದ್ದೀನಿ ನಾನು. ನಾಳೆ ಕನಿಷ್ಠ ಪಕ್ಷ 1 ಕಿಲೋಮೀಟ್ರ್ ಎಕ್ಸ್ಟ್ರಾ ನಾನು ರೈಡ್ ಮಾಡಬೇಕು ಅಂತ ಹೇಳಿ, ಸೈಕ್ಲಿಂಗ್ ಮಾಡಬೇಕು. 4 + 4 8 ಕಿಲೋಮೀಟ್ರು ಒಂದು ಟಾರ್ಗೆಟನ್ನು ನಾನು ಇಟ್ಕೊಂಡಿದ್ದೀನಿ. ನೋಡೋಣ ಅದು ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತ ನಾಳೆ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ತೀನಿ. ಧನ್ಯವಾದಗಳು. ಬಾಯ್.